ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳವನ್ನು ನೋಡಿದಿರಾ? ರಾಮನಾಥಪುರಂನಲ್ಲಿ ರಾಮೇಶ್ವರ ಎಂಬುದಾಗಿ ಸಮುದ್ರ ತೀರದಲ್ಲಿ ಒಂದು ಪ್ರದೇಶ ಇದೆ ಅಲ್ಲ, ಮುಖ್ಯವಾದಂಥ ಒಂದು ಸ್ಥಳ. ಈ ಒಂದು ಸ್ಥಳದಲ್ಲಿ ತನುಷ್ಕೋಟಿ ಎಂಬುದಾಗಿ ಒಂದು ಸ್ಥಳ ಇದೆ. ಅದು ರಾಮೇಶ್ವರದಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರ ಇರುವಂಥದ್ದು ಈ ತನುಷ್ಕೋಟಿ. ಎರಡು ಕಡೆಯೂ ಕೂಡ ಸಮುದ್ರ, ಮಧ್ಯದಲ್ಲಿ ಈ ಒಂದು ಊರು ಇತ್ತು. 1964ರಲ್ಲಿ ದೊಡ್ಡ ಒಂದು ಪ್ರವಾಹ ಬಂದು ಸಮುದ್ರದ ನೀರೆಲ್ಲ ಊರಿನೊಳಗೆ ನುಗ್ಗಿ ಇಡೀ ಊರೇ ಮುಳುಗಿ ಹೋಯಿತು. 1996ರಲ್ಲಿ ಮುಳುಗಿ ಹೋಯಿತು. ಅನೇಕ ಸಾವಿರಾರು ಜನರು ಮರಣ ಹೊಂದಿದರು. ರಾತ್ರಿ ಸಮಯವಾದದ್ದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವಿಲ್ಲದೆ ಅನೇಕರು ಸತ್ತು ಹೋದರು. ಅದರ ನಂತರ ಈ ಊರಿನಲ್ಲಿ ಬಂದು ಯಾರು ಕೂಡ ವಾಸಿಸುವುದಕ್ಕೆ ಆಗದೇ ಇರುವ ಪರಿಸ್ಥಿತಿ. ಈಗ ಕೂಡ ಟೂರಿಸ್ಟ್ಗಳು ಬರುವುದರಿಂದ ಕೆಲವೊಂದು ಅಂಗಡಿಗಳು ಆ ರೀತಿಯಾಗಿ ಇದೆ, ಆದರೆ ಯಾರು ಕೂಡ ಇಲ್ಲಿ ವಾಸವಾಗಿ ಇಲ್ಲ. ಆದರೆ ಆ ದಿನಗಳಲ್ಲಿ 40 ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಊರು ಇತ್ತು. ಇದು ಒಂದು ಆಲಯ ನೋಡಿರಿ, ಕ್ಯಾಥೋಲಿಕ್ ದೇವಾಲಯ. ಆ ದಿನಗಳಲ್ಲಿ ಜನರು ಇಲ್ಲಿಗೆ ಬಂದು ಕರ್ತನನ್ನು ಆರಾಧಿಸಿದ್ದಾರೆ. ಆ ಒಂದು ಪ್ರವಾಹದಿಂದ ಬಾಧಿಸಲ್ಪಟ್ಟಂಥ ಅನೇಕ ಆಲಯಗಳು, ಮನೆಗಳು, ಅನೇಕ ಸ್ಕೂಲ್ ಕಟ್ಟಡಗಳು ಇಲ್ಲಿ ಇವೆ. ದುಃಖಕರವಾದಂಥ ಒಂದು ಸಂಭವ ನಡೆದಂಥ ಸ್ಥಳ ಇದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 72:12 ವಾಕ್ಯ. ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕೂಗುವವರನ್ನು ಉದ್ಧರಿಸುವನು. ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಇರುವ ಕುಗ್ಗಿದವರನ್ನು ಆತನು ಉದ್ಧರಿಸುವನು. ಒಂದು ವೇಳೆ ನೀವು ಅಂದುಕೊಳ್ಳಬಹುದು, ನಾನು ಬಹಳ ದೀನನು, ಬಡ ಕುಟುಂಬ, ನನಗೆ ಯಾರು ಕೂಡ ತಿಳಿಯದು, ಹಾಗಾಗಿ ನಾನು ಈ ರೀತಿ ಸಹಾಯ ಮಾಡೋದಕ್ಕೆ ಯಾರು ಕೂಡ ಇಲ್ಲದೆ ಬಹಳ ಕಷ್ಟಪಡುತ್ತಾ ಇದ್ದೇನೆ, ಯಾರು ಕೂಡ ನನ್ನನ್ನು ಗೌರವಿಸುವುದೂ ಇಲ್ಲ, ಯಾಕೆಂದರೆ ನಾನು ಇಷ್ಟು ಕಷ್ಟಪಡುತ್ತಾ ಇದ್ದೇನೆಂಬುದಾಗಿ ಹೇಳುತ್ತೀರಾ? ನಿಮ್ಮ ಸ್ವರವನ್ನು ಕೇಳಿ ನಿಮಗೆ ಬಿಡುಗಡೆ ಕೊಡುವಂಥ ಅದ್ಭುತವಾದ ದೇವರು ಇದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಂಚರಿಸಿದ ದಿನಗಳಲ್ಲಿ ಯೆರಿಕೋ ಎಂಬಂಥ ಪಟ್ಟಣದ ಮಾರ್ಗವಾಗಿ ಹಾದು ಹೋದನು. ಅಲ್ಲಿ ಬರ್ತಿಮಾಯನು ಎಂಬಂಥ ಕುರುಡನಾಗಿದ್ದಂಥ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಕಣ್ಣು ಕಾಣುವುದಿಲ್ಲ, ಭಿಕ್ಷೆ ಬೇಡಿ ಜೀವನ ನಡೆಸುತ್ತಾ ಇದ್ದನು. ಬಡವನಾಗಿದ್ದಂಥ ವ್ಯಕ್ತಿ, ಮನುಷ್ಯರಿಂದ ಬಹಳ ಹೀನವಾಗಿ ನೋಡಲ್ಪಟ್ಟಂಥ ವ್ಯಕ್ತಿ. ಅವನು ಯೇಸುವ ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದಾನೆಂದು ಅರಿತು, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದನು. ಜನರು ಏನು ಹೇಳಿರುವರು? ಸುಮ್ಮನಿರು, ಕೂಗಬೇಡ. ಏನು ಹೇಳಿರುತ್ತಾರೆ? ಏ ಕುರುಡ, ಕೂಗಬೇಡ, ಸುಮ್ಮನೆ ಇರು. ಏ ಭಿಕ್ಷುಕ, ಸುಮ್ಮನೆ ಇರು ಎಂಬುದಾಗಿ ಹೇಳಿರುತ್ತಾರಲ್ಲವ. ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವನು, ಬಡವನು, ಮುರಿಯಲ್ಪಟ್ಟವನು ಆಗಿದ್ದನು. ಬೀದಿ ಬದಿಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಾ ಇದ್ದವನು. ಆದರೆ ಅವನ ಸ್ವರವು ಯೇಸುವಿನ ಕಿವಿಗಳಿಗೆ ಬಿದ್ದ ಕೂಡಲೇ ಯೇಸು ನಿಂತನು. ಅವನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದನು. ನಾನು ನಿನಗೆ ಏನು ಮಾಡಬೇಕೆಂದು ಬಯಸುತ್ತೀಯಾ ಎಂಬುದಾಗಿ ಕೇಳಿ ಅವನಿಗೆ ದೃಷ್ಟಿಯನ್ನು ಕೊಟ್ಟು ಆ ಒಂದು ಇರುಳಿನಿಂದ ಅವನನ್ನು ಬಿಡುಗಡೆ ಮಾಡಿದರು. ದಿಕ್ಕಿಲ್ಲದವರನ್ನು ಬಿಡುಗಡೆ ಮಾಡುವಂತ ದೇವರು, ದೀನರನ್ನು ಬಿಡುಗಡೆ ಮಾಡುವಂತ ದೇವರು. ನೀವು ಕೂಡ ಇಂದು ಆ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. ಎಲ್ಲರೂ ನನ್ನನ್ನು ಅಲ್ಪವಾಗಿ ಮಾತನಾಡುತ್ತಾರೆ, ತುಚ್ಛವಾಗಿ ನೋಡುತ್ತಾರೆ. ನಮ್ಮ ಊರಿನಲ್ಲಿ ವಾಸ ಮಾಡುವ ಸ್ಥಳದಲ್ಲಿ ನಮಗೆ ಗೌರವ ಕೊಡುವುದಿಲ್ಲ. ನಾನು ಕಷ್ಟಪಡುತ್ತಾ ಇದ್ದೇನೆ, ದೀನನೆಂಬುದಾಗಿ ಕಂಗಾಲಾಗುತ್ತೀರಾ? ಯೇಸು ನಿಮ್ಮನ್ನು ಗೌರವಿಸುವಂತ ದೇವರು, ನಿಮ್ಮನ್ನು ಘನಪಡಿಸುವ ದೇವರು, ನೀವು ಮೊರೆ ಇಡುವಂತ ಶಬ್ದವನ್ನು ಕೇಳುವವರು, ಬಿಡಿಸುವಂತ ದೇವರು. ಇಂದು ನಿಮಗೆ ಒಂದು ಬಿಡುಗಡೆ ಉಂಟಾಗಲಿದೆ. ದೇವರು ನಿಮ್ಮನ್ನು ಕರ ಹಿಡಿದು ಮೇಲೆತ್ತಲಿದ್ದಾರೆ. ನಿಮ್ಮ ಕೂಗನ್ನು ಕೇಳಲು ಯಾರು ಇಲ್ಲದೆ ಇದ್ದರೂ ನಿಮಗೆ ಯೇಸು ಇದ್ದಾನೆ. ಇಂದು ದೇವರೇ, ಯೇಸುವೆ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಬರ್ತಿಮಾಯನ ರೀತಿಯಲ್ಲಿ ನೀವು ಕೂಗಿ ನೋಡಿರಿ. ಕರ್ತನು ನಿಮ್ಮನ್ನು ಮೇಲೆತ್ತಿ ಈ ಆಪತ್ತುಗಳು, ಈ ಕಷ್ಟಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಸಂತೋಷ ಪಡಿಸುವನು. ಆ ಇರುಳಿನಿಂದ ನಿಮ್ಮನ್ನು ಬೆಳಕಿಗೆ ತರುವನು. ನಿಮ್ಮ ಜೀವಿತವೇ ತಲೆಕೆಳಕಾಗಿ ಬದಲಾಗುವುದು. ಭಿಕ್ಷೆ ಬೇಡುತ್ತಾ ಇದ್ದಂಥ ಬರ್ತಿಮಾಯನು ಇನ್ನು ಮೇಲೆ ಭಿಕ್ಷೆ ಬೇಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ದೃಷ್ಟಿ ಬಂದಿತ್ತು, ಬೆಳಕಿಗೆ ಬಂದು ಬಿಟ್ಟನು. ಅವನ ಜೀವಿತವೇ ತಲೆಕೆಳಕಾಗಿ ಬದಲಾಯಿತು. ಇಂದು ಅದೇ ರೀತಿಯ ಅದ್ಭುತವನ್ನು ಯೇಸು ನಿಮಗೂ ಮಾಡುತ್ತಾನೆ. ಆತನ ನೋಡಿ ನೀವು ಮೊರೆ ಇಡುವಿರಾ? ಯೇಸುವೆ, ಬಡವರನ್ನು, ದಿಕ್ಕಿಲ್ಲದಂಥ ತಿರಸ್ಕರಿಸಲ್ಪಟ್ಟಂಥ ಜನರನ್ನು ಉದ್ಧರಿಸುವಂಥ ದೇವರು ನೀವು. ಬರ್ತಿಮಾಯನ ಶಬ್ದವನ್ನು ಕೇಳಿ ನೀವು ಬಿಡುಗಡೆ ಮಾಡಿದಿರಿ. ನನಗೂ ಕೂಡ, ದೀನನಾಗಿರುವ ನನಗೂ ಕೂಡ, ತಿರಸ್ಕರಿಸಲ್ಪಟ್ಟ ದಿಕ್ಕಿಲ್ಲದೆ ಇರುವಂಥ ನನಗೂ ಕೂಡ ನ್ಯಾಯ ತೀರಿಸಿ ಬಿಡುಗಡೆ ಕೊಡಿರಿ. ಒಂದು ಅದ್ಭುತ ಮಾಡಬೇಕು ಈ ಕಾರ್ಯದಲ್ಲಿ. ಹಿಂದೆ ನನಗೆ ಒಂದು ಅದ್ಭುತ ಮಾಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.